जिंदाबाद 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 दलित पैंथर जिंदाबाद दलित पैंथर ಹೋರಾಟಕ್ಕೆ ಜಯವಾಗಲಿ दलित पैंथर ಹೋರಾಟಕ್ಕೆ ಜಯವಾಗಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವಿವಿಧ ಸಮಸ್ಯೆ ಈಡೇರಿಸುವಂತೆ ಒತ್ತಾಯಿಸಿ ಭಾರತೀಯ ದಲಿತ್ ಪ್ಯಾಂಥರ್ ಸಂಘಟನೆಯಿಂದ ಒಂದು ದಿನದ ಸಾಂಕೇತಿಕ ಧರಣಿ. ಮೈಸೂರು ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಲ್ಲಿ ಬುಧವಾರ ಭಾರತೀಯ ದಲಿತ್ ಪ್ಯಾಂಥರ್ ಸಂಘಟನೆಯಿಂದ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿ ವಿವಿಧ ಸಮಸ್ಯೆ ಈಡೇರಿಸುವಂತೆ ಒತ್ತಾಯಿಸಿ ಒಂದು ದಿನದ ಸಾಂಕೇತಿಕ ಧರಣಿ ನಡೆಸಿದರು. ಭಾರತೀಯ ದಲಿತ್ ಪ್ಯಾಂಥರ್ ತಾಲೂಕು ಅಧ್ಯಕ್ಷ ಅಶೋಕ್ ಶಿಂದೆ ಮಾತನಾಡಿ, ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲಿ ದಿನೇ ದಿನೇ ಹಲವು ಸಮಸ್ಯೆಗಳು ಉದ್ಭವಿಸುತ್ತಿದ್ದು, ತಾಲೂಕಿನ ಹಾಲಹಳ್ಳಿ ಗ್ರಾಮದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಮಂಜೂರು ಮಾಡಲು ಅಧಿಕಾರಿಗಳಿಗೂ 5,000 ಹಾಗೂ ಜಿಪಿಎಸ್ ಮಾಡಲು 1,000 ಹಣ ಪಡೆಯುತ್ತಿದ್ದಾರೆ. ಪಿಡಿಒ, ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರು ಹಾಗೂ ಗ್ರಾಮ ಪಂಚಾಯಿತಿ ಕಂಪ್ಯೂಟರ್ ಆಪರೇಟರ್ ಅವರು ನರೇಗಾ ಕಾಮಗಾರಿಗೆ ಲಂಚ ಕೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಭಾರತೀಯ ದಲಿತ್ ಪ್ಯಾಂಥರ್ ಜಿಲ್ಲಾ ಅಧ್ಯಕ್ಷ ವೈಜನಾಥ್ ಶಿಂದೆ ಮಾತನಾಡಿ, ತಾಲೂಕು ಪಂಚಾಯತ್ ಅಧಿಕಾರಿಗಳು ಸಾರ್ವಜನಿಕರ ಕರೆಗಳು ಸ್ವೀಕರಿಸುತ್ತಿಲ್ಲ. ಕರೆ ಸ್ವೀಕರಿಸಿದರೂ ಸುಳ್ಳು ಮಾಹಿತಿ ನೀಡುತ್ತಿದ್ದು, ಅಧಿಕಾರಿಗಳಿಂದ ಏಕವಚನದಲ್ಲಿ ಸ್ಪಂದಿಸುತ್ತಿದ್ದು, ಕೂಡಲೇ ಹಲವು ವರ್ಷಗಳಿಂದ ಒಂದೇ ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುವ ನೌಕರರನ್ನು ಬೇರೆಡೆಗೆ ವರ್ಗಾವಣೆ ಮಾಡಬೇಕೆಂದರು. ಬಳಿಕ ತಹಶೀಲ್ದಾರ್ ಶಿವಾನಂದ ಮೇತ್ರಿ, ತಾಲೂಕು ಪಂಚಾಯತ್ ಇಒ ವೈಜಣ್ಣ ಪುಲೆ ರವರ ಮೂಲಕ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ, ಪಿಡಿಒ, ಕಂಪ್ಯೂಟರ್ ಆಪರೇಟರ್ ಅವರನ್ನು ಕೂಡಲೇ ವರ್ಗಾವಣೆ ಮಾಡಬೇಕು. ಪಟ್ಟಣದ ಪರಿಶಿಷ್ಟ ಜಾತಿ ಓಣಿಯಲ್ಲಿ ಕುಡಿಯುವ ನೀರಿನ ಸವಲತ್ತು ಒದಗಿಸಬೇಕು. ನರೇಗಾ ಯೋಜನೆಯಡಿಯಲ್ಲಿ ಕೆಲಸ ಮಾಡಲು ಲಂಚ ಕೇಳುವುದನ್ನ ತಡೆ ಹಿಡಿಯಬೇಕೆಂದು ಹಕ್ಕೊತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಸಿದ್ಧಾರ್ಥ ಡಾಂಗೆ, ಜನಜಾಗೃತಿ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ರಾಜಶ್ರೀ ಮೋರೆ, ಸುನೀಲ್ ಹಂದಿಕೇರಿ, ಜ್ಞಾನೋಬಾ ನಿಟ್ಟೂರಿ, ಸತೀಶ್ ಗಾಯಕವಾಡ, ಅಶೋಕ್ ಕಾಂಬ್ಳಿ, ಮನೋಜ್ ಬನಸೋಡಿ, ಅನಿಲ್ ಒಡೆಯರ್, ಅವಿನಾಶ್ ಕಾಂಬ್ಳಿ, ಲಕ್ಷ್ಮಣ್ ಕಾಂಬ್ಳಿ ಸೇರಿ ಹಲವರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಹುರಸೂರ್. ಶಾಖೆ ಪ್ರಕಾರ ಸದರಿ ವಿಷಯದ ಬಗ್ಗೆ ವಿವಿಧ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇದರ ಬಗ್ಗೆ ಒಂದು 15 ದಿವಸದೊಳಗೆ ನಾವು ವರದಿ ಪಡ್ಕೊಂಡು ನಿಮಗೆ ಸೂಕ್ತ ಮಾಹಿತಿಯನ್ನು ಸರಿ ಸರ್ ಪದೇ ಪದೇ ತಮ್ಗೆ ಕಂಪ್ಲೇಂಟ್ ಕೊಡ್ಲತ್ತಾರ ಸರ್. ದಲಿತ್ ಪ್ಯಾಂಥರ್ ಅವರು 2 ಸಲ ಕೊಟ್ಟರು ಸರ್. ಇದಕ್ಕೆ ಹಿಡಿದು 3ನೇ ಸಲದ ಇದು. ತಾವು ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ ಅಂತ ಒಂದು ಆರೋಪ ಅದ ಸರ್. ಯಾವ ಥರ ತಾವು ಕ್ರಮ ಕೈಗೊಂಡ್ರಿ? ಯಾವ ಪಿಡಿಒನ್ ಮ್ಯಾಗ ಆರೋಪ ಇದು ಕ್ರಮ ಕೈಗೊಂಡ್ರಿ ಸರ್? ನಾವು ಇದರ ಬಗ್ಗೆ ಕೊಟ್ಟಿದ್ದು ಈಗಾಗಲೇ ಏನಲ್ಲ ಎ ಡಿ ಅವರಿಗೆ ಏನಲ್ಲ ಇನ್ಕ್ವೈರಿ ಆಫೀಸರನ್ನು ಹಾಕಿದ್ದೀವಿ, ನೇಮಕ ಮಾಡಿದ್ದೀವಿ. ಇವರಿಗೆ ಕಾಪಿ ಕಳಿಸಿದ್ದಾರೆ. ಈಗಾಗಲೇ ಏನಲ್ಲ ಇವತ್ತು ನಾಳೆ ವರದಿ ಕೊಡ್ತಾ ಅಂತ ಹೇಳಿದ್ದಾರೆ. ಆ ಕೊಟ್ಟ ನಂತರ ಅವ್ರು ಏನು ಕೊಡ್ತಾರೆ ಕ್ರಮ ಕೊಡ್ತಾರೆ. ಈಗ ಸರ್ಕಾರದಿಂದ ಏನು ಮನೆ ಮಂಜೂರಾಗ್ಯಾವ ಆ ವಿಷಯದಾಗೂ ಭ್ರಷ್ಟಾಚಾರ ನಡೆದ, ಬಡವರ ಹತ್ರ ರೊಕ್ಕ ಇರ್ಲತ್ತಾರ ಅಂತ ಪ್ರದೇಶದಲ್ಲಿ ಇರ್ತದೆ, ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಹತ್ತಿರ ಯಾವುದೋ ಅಂತ ಕಂಪ್ಲೇಂಟ್ ಬಂತಂದ್ರೆ ಯಾರು ನೋಟಿಸ್ ಕೊಟ್ಟಿಲ್ಲ ಆಲ್ರೆಡಿ.